ಸಂಘಟನೆಗಳು ಅಂತ ಬಂದಾಗ ಬರೀ ತಮ್ಮ ಹಕ್ಕುಗಳಿಗಾಗಿ ಮಾತ್ರ ಹೋರಾಟ ಮಾಡುವಂಥದ್ದಲ್ಲ, ಸಮಾಜದ ಆಗುಹೋಗುಗಳಿಗೂ ಕೂಡ ಸ್ಪಂದಿಸಬೇಕು ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ನಿಲುವಾಗಿದೆ. ಮೊದಲಿನಿಂದನೂ ಕೂಡ ಆ ನಿಲುವಿನೊಂದಿಗೆ ಕೆಲಸ ಮಾಡ್ಕೊಂಡು ಬಂದಿದೆ. 2018ರಲ್ಲೂ ಕೂಡ ನಾವು ಏನು ಒಂದು ರಕ್ತ ಕೊಟ್ಟೆವು ಪಿಂಚಣಿ ಬಿಡುವು ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಸುಮಾರು 20,000 ಯೂನಿಟ್ ಬ್ಲಡ್ಡನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಟ್ಟಿರುವಂಥ ಇತಿಹಾಸ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ್ದು. ಇವತ್ತು ಹುತಾತ್ಮರ ದಿನಾಚರಣೆ ಅಂಗವಾಗಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಯೋದರ ಜೊತೆಗೆ ನಾವು ಏನು 10 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ಅದನ್ನು ಪಡೆಯುವ ನಿಟ್ಟಿನಲ್ಲಿ ಒಂದು OPS ಹಕ್ಕೊತ್ತಾಯ ಮತ್ತು ಹುತಾತ್ಮರ ದಿನಾಚರಣೆ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಎಲ್ಲ ಸರ್ಕಾರಿ ನೌಕರರು ಅಂದಾಗ ಸರ್ಕಾರಿ ನೌಕರರ ಬಗ್ಗೆ ಸಮಾಜದಲ್ಲಿ ಒಂದು ನೆಗೆಟಿವ್ ವಿಚಾರಧಾರೆಗಳು ಇದ್ದು ಕಳೆದ 10 ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಸರ್ಕಾರಿ ನೌಕರರನ್ನ ಜನಪರ ಮತ್ತು ಸಮಾಜಮುಖಿ ನೌಕರರನ್ನಾಗಿ ಗುರುತಿಸುವ ನಿಟ್ಟಿನಲ್ಲಿ ನಾವು ನಿರಂತರವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಯಶಸ್ವಿಯಾಗಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮ ನಿಮ್ಮನ್ನು ನೋಡಿದಾಗ ಗೊತ್ತಾಗ್ಬೋದು, ಇದು ಅದ್ದೂರಿ ಕಾರ್ಯಕ್ರಮ, ಬಸ್ಸಲ್ಲಿ ಜನ ತಂದುಬಿಟ್ಟು ಜನ ತೋರಿಸುವ ಕಾರ್ಯಕ್ರಮ ಅಲ್ಲ. ಇದು ವಾಲಂಟಿಯರ್ ಆಗಿ ಒಂದು ರಕ್ತವನ್ನು ಕೊಡುವ ಮೂಲಕ ಏನು ಈಗ ದೊಡ್ಡವರ ಮನೆ ಮಕ್ಕಳು ಅಥವಾ ದೊಡ್ಡವರು ಇದರಲ್ಲಿ ಸಾಮಾಜಿಕ ಅಂತರ ಮತ್ತು ಆರ್ಥಿಕ ಅಂತರಗಳು ದೇಶದಲ್ಲಿ ಇದ್ದಾವೆ. ದೊಡ್ಡ ಆಸ್ಪತ್ರೆಯಲ್ಲಿ ದೊಡ್ಡ ಹಣವನ್ನು ಕೊಟ್ಟು ರಕ್ತವನ್ನು ತಗೊಂಡೋಗಿ ಎಷ್ಟೇ ಸ್ಕಾರ್ಸಿಟಿ ಇದ್ರೂ ಕೂಡ ರಕ್ತದ್ದು ದುಡ್ಡು ಕೊಟ್ಟುಬಿಟ್ಟು ಕೊಂಡುಕೊಂಡು ಅವರು ತಮ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಆದರೆ ಬಡತನದಲ್ಲಿರ್ತಕ್ಕಂಥ ಈಗ ಕಿದ್ವಾಯಿ ಉದಾಹರಣೆ ತೊಗೊಂಡ್ರೆ 2 ವರ್ಷ 3 ವರ್ಷದ ಮಕ್ಕಳು ಅಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಮಕ್ಕಳು ಇವತ್ತು ಕ್ಯಾನ್ಸರಿಗೆ ತುತ್ತಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾವೆ. ಅವಕ್ಕೆ ಮಿನಿಮಮ್ 0.2 ಲೀಟ್ರಷ್ಟು ರಕ್ತ ಕಿಮೊಥೆರಪಿಗೆ ಬೇಕು ಅಂತೇಳಿ ನಮ್ಮ ಸ್ನೇಹಿತರು ನಮ್ಮ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಕೊರತೆ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಗುರಿಯಾಗಿ ಇಟ್ಟುಕೊಂಡು ಮತ್ತು ನಮ್ಮ ಹಕ್ಕನ್ನು ನಾವು ಇಟ್ಟುಕೊಂಡು ಮತ್ತು ಒಂದು ಸಾಮಾಜಿಕ ಜವಾಬ್ದಾರಿ, ಈ ಹುತಾತ್ಮರ ಒಂದು ಹೋರಾಟದ ಫಲವಾಗಿ ನಾವು ಇವತ್ತೆಲ್ಲ ಸ್ವಾತಂತ್ರ್ಯವನ್ನು ಪಡೆದು ನಾವು ಒಂದು ಉತ್ತಮವಾದಂಥ ಜೀವನವನ್ನು ಕಟ್ಕೊಂಡಿದ್ದೀವಿ. ಇದನ್ನು ಕೂಡ ನೆನೆಸ್ಕೊಳ್ಳುತ್ತಾ ನಮ್ಮ OPSಗಾಗಿ ನಾವು 10 ವರ್ಷ ನಡೆದಂಥ ಹೋರಾಟವನ್ನು ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಮತ್ತು ಸಮಾಜಮುಖಿಯಾಗಿ ಒಂದು ಮಾನವೀಯತೆಯ ಮುಖವನ್ನು ಸಂಘಟನೆದು ಸಮಾಜಕ್ಕೆ ತೋರಿಸುವ ನಿಟ್ಟಿನಲ್ಲಿ ಆ ಜವಾಬ್ದಾರಿಯನ್ನು ಮೆರೆಯುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನೀವೇ ನೋಡಿದಿರಿ, ಒಂದು ಬೆಡ್ಡೂ ಕೂಡ ಖಾಲಿ ಇಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ಇದು ಸರ್ಕಾರದ ಗಮನಕ್ಕೆ ಹೋಗಲಿ, ಸಮಾಜದ ಗಮನಕ್ಕೆ ಹೋಗಲಿ ಅನ್ನುವಂಥದ್ದು ಈ ಮಾಧ್ಯಮಗಳ ಮೂಲಕ ನಾನು ಕೋರ್ತಾ ಇದ್ದೇನೆ ಅನ್ನುವಂಥದ್ದು ಈ ಸಂದರ್ಭ. ನನ್ನ ಹೆಸರು ಶಾಂತರಾಮ್, ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ಅಧ್ಯಕ್ಷನಾಗಿದ್ದೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಹಾಗೂ ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ವತಿಯಿಂದ ಸಹಯೋಗದೊಂದಿಗೆ ಇವತ್ತು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಒಂದು ಹುತಾತ್ಮ ಆಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ಈ ದಿನಾಚರಣೆ ಪ್ರಯುಕ್ತವಾಗಿ ಸಂಘಟನೆ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಸಚಿವಾಲಯ ಕ್ಲಬ್ಬಲ್ಲಿ ಈ ಚನ್ನಬಸಪ್ಪ ಸಭಾಂಗಣದಲ್ಲಿ ನಡೆಸ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, 1/4/2006ರಿಂದ ನೇಮಕಾತಿಯಾಗಿರ್ತಕ್ಕಂಥ ಸರ್ಕಾರಿ ನಿಗಮ ಮಂಡಳಿ ಸ್ವಾಯತ್ತ ಮತ್ತು ಸಂಸ್ಥೆಯ ನೌಕರರಿಗೆ ಏನು ಈ ಹಳೆ ಪಿಂಚಣಿಯನ್ನು ತೆಗೆದು ಹೊಸ ಪಿಂಚಣಿಯನ್ನು ಜಾರಿ ಮಾಡಿದರು, ಆ ಪಿಂಚಣಿ OPS ಅಂತಕ್ಕಂಥ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತಕ್ಕಂಥ OPS ಹಕ್ಕೊತ್ತಾಯಕ್ಕಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಮತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮಗೆ ಹೋರಾಟಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಈ ರಾಷ್ಟ್ರ ಕಂಡಿರ್ತಕ್ಕಂಥ ಅತ್ಯಂತ ವಿಶ್ವಕ್ಕೆ ಶ್ರೇಷ್ಠ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಒಂದು ಹುತಾತ್ಮ ದಿನಾಚರಣೆ ಎಂದು ಈ ಕಾರ್ಯವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ನಾವು ಈ ಮೂಲಕ ಆಗ್ರಹ ಪಡಿಸ್ತಕ್ಕಂಥದ್ದಿಷ್ಟೇ, ಈ OPSನ್ನು ಜಾರಿ ಮಾಡ್ತಕ್ಕಂಥದ್ದು ನಾವು ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೇಳ್ತಾ ಇದ್ದೀವಿ. ಅದನ್ನು ಅತಿ ಶೀಘ್ರವಾಗಿ ತಾವು ಜಾರಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಬೃಹತ್ ರಕ್ತದಾನ ಶಿಬಿರದ ಮೂಲಕ ಮತ್ತು ಈ ರಕ್ತದಾನ ಅಂತಕ್ಕಂಥದ್ದು ಕೇವಲ ನಾವು ರಕ್ತದಾನ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಆ ರಕ್ತದಾನ ಮಾಡೋದರಿಂದ 3 ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಆ ಭಗವಂತ ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಒಂದು ಸಾಮಾಜಿಕ ಕಳಕಳಿಯ ಹೋರಾಟ ಮತ್ತು ಏನು ಕಿದ್ವಾಯಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬಡ ರೋಗಿಗಳಿಗೆ ಈ ರಕ್ತದಾನವನ್ನು ಮಾಡೋದ್ರ ಮೂಲಕ ಅವರಿಗೆ ಜೀವನಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಈ ಹುತಾತ್ಮರ ದಿನಾಚರಣೆ ಅಂಗವಾಗಿ ಈ ರಕ್ತದಾನ ಶಿಬಿರವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಮತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇದು ರಕ್ತದಾನ ಶಿಬಿರ ಈಗಾಗಲೇ ಪ್ರಾರಂಭವಾಗಿದೆ.
ನಮ್ಮ ಉದ್ದೇಶ ಇಷ್ಟೇ, ಏನು ಇವತ್ತು ಸರ್ಕಾರಿ ನೌಕರಿಗಿರ್ತಕ್ಕಂಥ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಪಡಿಸಿ ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ತಂದಿದ್ದಾರೆ. ಆ ಹೊಸ ಪಿಂಚಣಿ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿಗೆ ಮಾಡಬೇಕಂತಕ್ಕಂಥ ಒಂದು ಹಕ್ಕೊತ್ತಾಯದ ಕಾರ್ಯಕ್ರಮ ಇದಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಸಿದ್ದಪ್ಪ ಸಂಗಣ್ಣವರು, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ. ನಮಸ್ತೆ, ನಾನು ಡಾಕ್ಟರ್ ಅವಿನಾಶ್ ತುಮಲಪಲ್ಲಿ. ಇಲ್ಲಿ ನಾನು ಇವತ್ತು ರಕ್ತದಾನ ಬ್ಲಡ್ ಡೋನರ್ ಆಗಿ ಬಂದಿದ್ದೀವಿ. ಇಲ್ಲಿ ನಮ್ಮ ಟೀಮ್ ಅವ್ರು ಇಲ್ಲೋದರೆಲ್ಲರೂ ನಾವು ಕರ್ನಾಟಕ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಸ್ವಾಯತ್ತ ಸಂಸ್ಥೆಗಳೆಲ್ಲ ಕೆಲಸ ಮಾಡ್ತಿರೋಂಥ ನಾವು ನೌಕರರು. ನಾವು ಅಂತ ನಮ್ಮ ಕಿದ್ವಾಯಿ ಆಸ್ಪತ್ರೆಗೆ ಇವತ್ತು ಕರ್ನಾಟಕ ಗೌರ್ಮೆಂಟ್ NPS ನೌಕರ ಸಂಘ ಹಾಗೂ ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟ್ರಿಯೇಟ್ ಸಂಘದವರು, ಕ್ಲಬ್ಬವರು ಇವತ್ತು ಕಿದ್ವಾಯಿ ಆಸ್ಪತ್ರೆಗೆ ರಕ್ತದಾನ ಮಾಡಬೇಕು. ಅದನ್ನು ನಮ್ಮ ಆಸ್ಪತ್ರೆ ಕೆಲಸ ಇರೋದಂಥ ನಮ್ಮ ಮಕ್ಕಳಿಗೋಸ್ಕರ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಏನು ಈ ಪ್ರೋಗ್ರಾಮ್ ತೊಗೊಂಡಿದ್ದಾರೆ, ಇದು ವಿ ಆರ್ ಗ್ರೇಟ್ಫುಲ್ ಫಾರ್ ದಿಸ್ ನಂಬರ್. ಅದನಂತರ ಈಗ ಇವರು ಕಳೆದ ನಾವು 14-15 ವರ್ಷದಿಂದ NPS ಇಂದ OPSಗೆ ಹೋಗಬೇಕು ಅಂತ ಏನು ಒಂದು ಮೂಮೆಂಟ್ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ಈ ಬ್ಲಡ್ ಡೊನೇಷನ್ ಆಗಲಿ ಅಥವಾ ಟ್ರೀ ಪ್ಲಾಂಟೇಷನ್ ಆಗಲಿ ಅಂತ ಕಾರ್ಯಕ್ರಮ ತೊಗೊಂಡು ಬಂದಿದ್ದಾರೆ, ಸಮಾಜಕ್ಕೂ ಮುಟ್ಟಿಸ್ತಾ ಇದ್ದಾರೆ. 3 ಇವತ್ತು ಮಾತಾಡುವಂಥ ವೇದಿಕೆ ಮೇಲೆ ಮಾತಾಡುವಂಥ ಗಣ್ಯರು ಎರಡು ಮಾತು ಹೇಳಿದ್ದಾರೆ. ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಆದರೆ ಬ್ಲಡ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಬ್ಲಡ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ. ಅದನಂತರ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದು ಸರಿ ಹೋಲ್ ಬ್ಲಡ್ ಡೊನೇಷನ್, ಅಂದರೆ ನಮ್ಮ ಕಿದ್ವಾಯಿ ಆಸ್ಪತ್ರೆಗೆ ಆಗಲಿ ಯಾವುದೇ ಒಂದು ಸರ್ಕಾರಿ ಬ್ಲಡ್ ಬ್ಯಾಂಕ್ ಆಗಲಿ ನಾನ್ ಪ್ರಾಫಿಟ್ ಬ್ಲಡ್ ಬ್ಯಾಂಕ್ ಆಗಲಿ 3 ತಿಂಗಳಿಗೆ ಒಂದು ಸರಿ ಬಂದು ಬ್ಲಡ್ ಡೊನೇಟ್ ಮಾಡೋದಂಥದ್ದು. ಅಟ್ಲೀಸ್ಟ್ ಒನ್ಸ್ ಎ ಮಂತ್ ಸಿಂಗಲ್ ಡೊನಾರ್ ಪ್ಲೇಟ್ಲೆಟ್ ಅಂತ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ ಕೇವಲ ಪ್ಲೇಟ್ಲೆಟ್ ತೊಗೊಳ್ತಾರೆ, ಬ್ಲಡ್ ವಾಪಸ್ ಬಂದುಬಿಡುತ್ತೆ. ಸೊ ತಿಂಗಳಿಗೆ ಒಂದು ಸರಿ ನಾವು